ಹಲೋ ಉಪೇಂದ್ರ ಅವರೇ ನಮಸ್ಕಾರ. ಸರ್ ಒಂದು ಈಗ ದರ್ಶನ್ ಒಂದು ಇಶ್ಯೂ ಆಗಿದೆಯಲ್ಲ ಅದ್ರ ಬಗ್ಗೆ ಒಂದು ಸುದ್ದಿ ಮಾಡ್ತಾ ಇದ್ದೆ. ಹಾಂ ಹೇಳಿ. ಹಾಗಾಗಿ ತಮ್ಮ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಒಂದು ಆಡಿಯೋ ಸುದ್ದಿ ಮಾಡ್ತಾ ಇದ್ದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹೌದು. ತಾವು ರಾಜ್ಯಾಧ್ಯಕ್ಷ ಆದ್ರಿಂದ ಈ ವಿಚಾರವಾಗಿ ಏನು ಹೇಳ್ತೀರಾ? ಈ ವಿಚಾರವಾಗಿ ಏನು ಇವ್ನು ಮಾಡಬಾರ್ದಾಗಿತ್ತು. ಇವನು ಒಬ್ಬ ಸಿನಿಮಾ ನಟನಾಗಿ ಇಟ್ಕೊಂಡು ಈ ಒಳ್ಳೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ಬೇಕು. ನಟರು ರಾಜ್ಕುಮಾರ್ ಇದ್ರು, ವಿಷ್ಣುವರ್ಧನ್ ಇದ್ರು, ಪ್ರಭಾಕರ್ ಇದ್ರು, ಅನಂತ್ನಾಗ್ ಇದ್ರು, ಶಂಕರ್ನಾಗ್ ಇದ್ರು. ಅವ್ರನ್ನೆಲ್ಲ ನಮ್ಮ ಕರ್ನಾಟಕದ ಕನ್ನಡಿಗರು ಪೂಜೆ ಮಾಡ್ತಾರೆ. ಫಸ್ಟ್ ತಮ್ಮ ಪರಿಚಯ ಹೇಳ್ಬಿಡಿ. ಹಾಂ ತಮ್ಮ ಪರಿಚಯ ಹೇಳಿ ಸರ್. ಸರ್ ನನ್ನ ಹೆಸರು AR ಸ್ವಾಮಿ, ಅಹಿಂದ ರಾಜ್ಯಾಧ್ಯಕ್ಷರು. ಹಾಂ, ನಮ್ಮ ಬನ್ನೂರು ಭಾಗದವರು ಕೂಡ. ಬನ್ನೂರು ಭಾಗದವರು. ನಮ್ಮ ತುರ್ನೂರು ಗ್ರಾಮದವರು. ಹೌದು. ಅಲ್ಲ ಕೇತುಪುರ ಅಲ್ಲ? ಕೇತುಪುರ ಗ್ರಾಮದವರು. ತೋಪನ್ ರೈತಾಪಿ ಜನ. ತಾವು ಈಗ ಬೆಂಗಳೂರಲ್ಲಿ ಇದ್ದೀರಾ? ಹೌದು. ಅಲ್ಲ ನೋಡಿ, ಇವತ್ತೇನು ಈ ತರ ಆಗ್ತಿದೆಯಲ್ಲ ಇವತ್ತು ಬೆಳಗ್ಗೆಯಿಂದ. ಹೌದು. ಏನ್ ಹೇಳ್ತೀರಾ ಸರ್? ಈ ತರ ಒಬ್ಬ ಸಿನಿಮಾ ನಟರು ಇವ್ರಿಗೆ ಮಾದರಿ ಆದಂತ, ಇಡೀ ದೇಶಕ್ಕೆ ಮಾದರಿ ಆಗುವಂತವ್ರು ಇವರು. ಏನ್ ಹೇಳ್ತೀರಾ ಸರ್? ಇವಾಗ ಈ ಸಿನಿಮಾ ನಟ ಅಂತ ಈ ನಮ್ಮ ದರ್ಶನ್ ಅವರು ಮೊದಲು ಒಂದ್ಸರಿ ಹೆಣ್ಮಕ್ಳ ಬಗ್ಗೆ ಹೀನಾಮಾನವಾಗಿ ಮಾತಾಡ್ತಾ ಇದ್ರು. ಆಯ್ತಲ್ಲ, ಆವಾಗ್ಲೂ ನಾವು ಅವ್ರ ಬಗ್ಗೆ ಕೌಂಟರ್ ಕೊಟ್ಟಿದ್ದು. ಸಿನಿಮಾದಲ್ಲಿ 2 ವರ್ಷ ಇವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ಸುರೇಶ್ ಅವರಿಗೆ ಕೇಳಿ. ಒಂದ್ ಕಡೆ 2011ರಲ್ಲಿ ಇದೇ ತರ ಸಮಸ್ಯೆ ಆಗಿ ಜೈಲಿಗೆ ಹೋಗ್ತಾರೆ, ಪತ್ನಿ ಮೇಲೆ ಹಲ್ಲೆ ಮಾಡಿ. ಆಮೇಲೆ ಮಾಧ್ಯಮದವ್ರ ಬಗ್ಗೆ ಮಾತಾಡ್ತಾನೆ. ಏನ್ ಇವರೆಲ್ಲ ಏನ್ ತಿಳ್ಕೊಂಡ್ಬಿಟ್ರು ಸುಪ್ರೀಂಗಳು ಇವರೆಲ್ಲ? ಇವರು ನಾನು ಫಿಲಮ್ ಹೀರೋ ತರನೇ ಪಬ್ಲಿಕ್ ಅಲ್ಲೂ ನಾನೇ ಹೀರೋ, ನಾನೇ ಇದನ್ನ ನಡೆಸ್ತಾ ಇರೋನು ಕರ್ನಾಟಕನ, ನನ್ನಿಂದನೇ ಕರ್ನಾಟಕ ಇರೋದು ಅಂತ ತಿಳ್ಕೊಬಿಟ್ಟಿದ್ದಾನೆ ಇವನು. ಆಯ್ತಲ್ಲ, ಕರ್ನಾಟಕದಲ್ಲಿ ನಾನೇ ಕಿಂಗ್ ಅನ್ಕೊಂಡು ಅವನು ಭ್ರಮೆ ಬಂದು ತಗಲ್ಕೊಬಿಟ್ಟಿದೆ. ಆಯ್ತಲ್ಲ ಸರ್, ಒಬ್ಬ ಹುಡುಗನ ಚಿತ್ರದುರ್ಗದಿಂದ ಎತ್ತಾಕೊಂಡ್ ಬಂದು ಯಾವ್ದೋ ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತಾಡ್ಸೋದಕ್ಕೆ ಅಶ್ಲೀಲವಾದ ಮಾತಾಡೋದ್ನೋ ಕಾಮೆಂಟ್ ಮಾಡೋದ್ನೋ ಏನೋ ಮಾಡಿದ್ದಾನೆ. ಆಯ್ತಲ್ಲ, ಅವ್ನಿಗೆ ಬುದ್ಧಿ ಹೇಳ್ಬೋದಾಗಿತ್ತು ಫೋನಲ್ಲೇ. ಇವಾಗ ಈಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಬಗ್ಗೆನೂ ಹೀನಾಮಾನವಾಗಿ ಮಾತಾಡ್ತಾರೆ. ಈಗ ನೋಡ್ತಾ ಇರ್ಬೋದು ನೀವು. ನಮ್ DK ಶಿವಕುಮಾರ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಆಯ್ತಲ್ಲ, ಇವ್ರು ಆತರ ಪ್ರತಿಯೊಬ್ಬರಿಗೂ ದಿವಸ ಕೊಲೆ ಮಾಡ್ಬೋದಲ್ಲ, ಎಲ್ಲರೂ ಕರ್ಕೊಂಡು. ಹೌದಲ್ವ ಸರ್? ಈ ತರ ಮಾಡಿರೋದು ಇವನು ಒಬ್ಬ ಹೆಣ್ಣಿಗೆ ಇವನು ಮನಸ್ಸೋತು ಒಬ್ಬ ಗಂಡು ಹುಡುಗನ್ನ ಕೊಲೆ ಮಾಡ್ತೀನಿ ಅಂತ ಅಂದ್ರೆ ಇವನಿಗೆ ಎಷ್ಟು ಇರ್ಬಹುದು, ಹಣದ ಮದ ಎಷ್ಟಿರ್ಬಹುದು. ಆಯ್ತಲ್ಲ, ಈ ತರ ಮಾಡಕ್ಕೆ ಇವನು ನೋಡಿ, ಈ ಕರ್ನಾಟಕದಲ್ಲಿ ನಮ್ಮ ವಕೀಲರೇ ಆಗಿರ್ಲಿ, ಪೊಲೀಸ್ ಅಧಿಕಾರಿಗಳೇ ಆಗಿರ್ಲಿ, ರಾಜಕಾರಣಿಗಳೇ ಆಗಿರ್ಲಿ ಅಥವಾ ಅಭಿಮಾನಿಗಳೇ ಆಗಿರ್ಲಿ, ಯಾರು ಇನ್ನು ಮುಂದೆ ಇವನು ಸಪೋರ್ಟ್ ಕೊಡ್ಬಾರ್ದು. ಇವನು ಸಿನಿಮಾದಿಂದ ಬಹಿಷ್ಕಾರ ಮಾಡ್ಬೇಕು. ಇವನು ಏನು ಈ ದುಡ್ಡು ಮದ ಏರಿ ಒಂದು ಇವನು ಏನ್ ಬಂದ್ರು ನಾನು ನಡೀತದೆ ಅನ್ನೋ ರೀತಿಲಿ ಬೆಳವಣಿಗೆ ಮಾಡ್ತಾ ಇದ್ದಾನೆ. ಹೌದಾ ಅಲ್ವಾ? ಅದರಿಂದ ಇವನ್ನ ಟೋಟಲಿ ನಮ್ಮ ಕರ್ನಾಟಕ ಜನ ಟೋಟಲಿ ಬಹಿಷ್ಕರಿಸಬೇಕು. ಎಲ್ಲಾ ಮಾಧ್ಯಮ ಮಿತ್ರವರ್ಗರಾಗ್ಲಿ, ಪತ್ರಿಕೋದ್ಯಮಿ ಆಗಿರ್ಲಿ, ಲಾಯರ್ಗಳೇ ಆಗಿರ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಾಗ್ಲಿ. ನೋಡಿ ಸರ್, ಇವಾಗ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಈಗ ಇಲ್ಲಿ ಏನ್ ತೋರಿಸ್ತಾ ಇದ್ ನಾವು ಮಾಧ್ಯಮದವ್ರು ಅಂದ್ರೆ ಪವಿತ್ರ ಗೌಡ ಜೊತೆ ಮದ್ವೆ ಆಗೋರೆ ಅಂತ ಹೇಳೋರಲ್ವಾ? ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇವ್ರ ಬಗ್ಗೆ ಯಾರು ಹೇಳ್ತಾನೆ ಇಲ್ವಲ್ಲ. ಗಣ ಹೆಂಡತಿ ಏನ್ಬಿಟ್ಟು ಸುಮ್ಮನೆ ಆಗ್ತಿರ್ಲಿಲ್ಲ. ಆಮೇಲೆ ಅಭಿಮಾನಿಗಳು ಮರ್ಯಾದೆ ಕೊಡ್ತಿರ್ಲಿಲ್ಲ ಇವ್ರಿಗೆ. ಖಂಡಿತ ಅಲ್ವೇ? ಸರ್, ಓಪನ್ ಸ್ಟೇಟ್ಮೆಂಟ್ ಯಾರು ಕೊಡ್ಲಿ, ಏನಾಗ್ಲಿ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಗ ಇಂಡಿಯಾ. ಹೌದಲ್ವಾ? ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು. ಹೌದಲ್ವ? ಪ್ರಧಾನ ಮಂತ್ರಿಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಯಾವ ಒಬ್ಬ ಸಿನಿಮಾ ಎಂತ ರಾಜ್ಕುಮಾರ್ ಇದ್ರಲ್ಲ ಸರ್, ನಿನ್ನೆ ಒಂದು ಇದ್ರಲ್ಲಿ ನೋಡಿದ್ರೆ ಯೂಟ್ಯೂಬ್ ನಲ್ಲಿ ಚಲಿಸುವ ಮೋಡಗಳು ಶೂಟಿಂಗ್ ನಡೀತಿದ್ದಾಗ ಇದರಲ್ಲಿ ಊಟಿನಲ್ಲಿ ಗಲಾಟೆ ಆಯ್ತು, ಹೊಡೆದ್ರು ಅಂದ್ರು. ಆಯ್ತಲ್ಲ, ಅವ್ರು ಮಾಧ್ಯಮದಲ್ಲಿ ಏನ್ ಹೇಳಿಕೆ ಕೊಟ್ರು, ಏನೋ ಯಾವ್ದೋ ಅಚಾತುರ್ಯದಿಂದ ಆಗೋಗಿದೆ, ಇದ್ರ ಬಗ್ಗೆ ದೊಡ್ಡದ್ ಮಾಡ್ಕೊಳ್ಳೋದು ಬೇಡ, ಅದನ್ನ ಬಿಟ್ಬಿಡಿ ಇಲ್ಲಿಗೆ ಅಂತ ಅವರು ಇದು ಮಾಡಿದ್ರು. ಹೌದಲ್ಲ? ಈಗಿಂತ ದೊಡ್ಡ ಗಣ್ಯ ವ್ಯಕ್ತಿ ಅಂತವ್ರನ್ನ ಮಹಾನುಭಾವ್ರನ್ನ ಪೂಜೆ ಮಾಡ್ತಾ ಇದೆ ಕರ್ನಾಟಕದಲ್ಲಿ. ಎಲ್ಲೆಲ್ಲೂ ಇಟ್ಕೊಂಡು ಗುಡಿ ಕಟ್ಕೊಂಡಿದ್ದಾರೆ. ಹೌದಲ್ವಾ ಸರ್? ಹಿಂದೆ ಇವನ್ ಒಬ್ಬ ಸಿನಿಮಾ ಈ ತರ ಮಾಡ್ತಾ ಇದ್ದಾರಲ್ಲ ಸರಿನಾ? ಇವನನ್ನ ನೋಡಿ ಖಂಡಿಸ್ಬೇಕು. ಮತ್ತೆ ಇವನ್ಗೆ ಯಾವುದೇ ರೀತಿ ಜಾಮೀನು ಸಿಕ್ಬಾರ್ದು, ಇವ್ನ ಜೀವಾವಧಿ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಗುರಿ ಸರ್. ಹೌದು. ಅಲ್ಲ, ಇವರು ಒಬ್ಬನ್ ಕೊಲೆ ಮಾಡಿ ಸಾಕ್ಷಿ ನಾಶ ಪಡಿಸಕ್ಕೆ ಇವರೆಲ್ಲ ಇವ್ರ ಜೊತೆ ಇರುವಂತೆಲ್ಲ ಇರ್ತಾರಲ್ಲ ಸೆಕ್ಯೂರಿಟಿಗಳು, ಇವರೆಲ್ಲ ರೋಡಿಗಳು ಇಟ್ಕೊಂಡವ್ರ, ಸೆಕ್ಯೂರಿಟಿ ಗಾರ್ಡ್ಗಳು ಇಟ್ಕೊಂಡವ್ರ ಇವರು? ಸರ್, ಅವರು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಒಂದು ಹಣದ ಮದದಿಂದ ಅವ್ರು ಹೊಟ್ಟೆ ಪಾಡಿಗೆ ಏನ್ ಬೇಕಾದ್ರು ಏನೋ ಅಣ್ಣ ನೋಡ್ಕೊತಾನೆ, ಅಣ್ಣ ಅಂತ ಇರ್ತಾರಲ್ಲ ಸರ್, ಏನೋ ನೋಡ್ಕೊತಾನೆ ಅಂತ ಹೇಳಿ ಸಂದೇಶ್ ಹೋಟ್ಲಲ್ಲಿ ದರಿದ್ರಿಗೂ ಅಲ್ಲೇ ಮಾಡ್ತಾನೆ ನೈಟ್ ಹೋಗ್ಬಿಟ್ಟು.
ಆ ದಿನ ಒಂದು ದಲಿತರ ಹುಡುಗನಿಗೆ ಹಲ್ಲೆ ಮಾಡಿ ಅದನ್ನ ಇವನು ಗೆದ್ಕೊಂಡೆ ಅನ್ಕೊಂಡು ಅದನ್ನ ಇದ್ರು. ಇಡೀ ದಲಿತರು ಆವತ್ತೇ ಒಂದಾಗಿ ಇವನ್ ಬಹಿಷ್ಕಾರ ಮಾಡಿದ್ರೆ ಇವನು ಎಚ್ಚರಿಕೆ ವಹಿಸ್ಕೊತಾ ಇದ್ದ. ಇದೇ ರೀತಿ ಇವನು ಏನು ಮಾಡಕ್ ಆಗಲ್ಲ ನನ್ನ ಅನ್ನೋದು ಒಂದು ಭ್ರಮೆ ಕರ್ನಾಟಕ ಜನ ಇಂಥವ್ರನ್ನೆಲ್ಲ ನಾವು ಅಭಿಮಾನಿಗಳ ಅಂತ ಮಾಡ್ಕೋತೀವಲ್ಲ ಹೇಳಿ. ಅದನ್ನೇ ನಾನು ಹೇಳ್ತಾ ಇರೋದು ಸರ್, ಟೋಟಲಿ ಬಹಿಷ್ಕರಿಸ್ಬೇಕು ಸರ್. ಯಾವುದೇ ರೀತಿಲೂ ಇವನ್ನ ಇನ್ನು ಮುಂದೆ ಮಾಡಕ್ ಕೂಡ್ದು, ಸಿನಿಮಾದಲ್ಲೇ ನಟಿಸಕ್ ಕೂಡ್ದು, ಇವ್ನು ಹಾಲ್ ಕರ್ಕೊಂಡೇ ಇರ್ಲಿ ನೈಜಾಬಾದಲ್ಲಿ. ಕರೆಕ್ಟ್ ಅಲ್ಲ? ಅದೇನೇ ಹೇಳ್ತಾರೆ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿತಿರೋ ನಂಗೆ ಒಳ್ಳೆ ವ್ಯಕ್ತಿತ್ವ ಇರುವಂತ ಸಿನಿಮಾ ನಟರು ಎಷ್ಟೋ ಜನ ಇದ್ರು, ಅಂತವ್ರಿಗೆಲ್ಲ ಎಷ್ಟು ಕಳಂಕ ಆಗತ್ತೆ ಇವ್ರಿಗೆ. ಹೌದು, ಇವರಿಂದ ಇಡೀ ಚಿತ್ರರಂಗಕ್ಕೆ ಕೆಟ್ಟ ಹೆಸರು ಬಂದಿದೆ. ಈಗ ರಾಜ್ಕುಮಾರ್ ಮನೆಯವರು ಸರ್, ಇವರಿಂದ ರೋಡಿ ರಂಗ ಆಗ್ತಾ ಇದೆ ಇದು. ಹೌದು, ಖಂಡಿತ. ಆಯ್ತಾ? ಎಲ್ಲ ನಾನು ಹೇಳಿದೇನು ಅಂದ್ರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಅವಳ ಪವಿತ್ರ ಗೌಡ್ರನ್ನ ಮದುವೆ ಮಾಡ್ಕೊಂಡಿದೀನಿ ಅಂತ ಕೂಡ ತೋರಿಸ್ತಾ ಇದೀವಿ ನಾವು ಮಾಧ್ಯಮದಲ್ಲಿ, ಎಲ್ಲಾ ಮಾಧ್ಯಮದಲ್ಲೂ. ಅವಾಗ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಕರ್ನಾಟಕ ಜನತೆಗೆ, ಮದುವೆ ಆಗಿದ್ದೀನಿ ಈ ತರ ಯಾರು ಕಾಮೆಂಟ್ ಮಾಡ್ಬೇಡಿ ಅಂತ ಹಾಕ್ಬಿಟ್ಟಿದ್ರೆ ಯಾರು ಕಾಮೆಂಟ್ ಮಾಡ್ತಿರ್ಲಿಲ್ಲ. ಕಾಮೆಂಟ್ ಮಾಡ್ತಿರ್ಲಿಲ್ಲ. ಹೌದು, ಕರೆಕ್ಟ್. ಹೌದು, ಕಾಮೆಂಟ್ ಇವನು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ರು ಸರ್. ಒಬ್ಬೊಬ್ರು ಇಬ್ಬಿಬ್ರು ಮಾಡ್ಕೊಂಡಿಲ್ವಾ, 3 ಜನ ಮಾಡ್ಕೊಂಡಿಲ್ಲ, 5 ಜನ ಮಾಡ್ಕೊಂಡಿಲ್ವಾ? ಇವ್ನ ಜೊತೆಗೆ 5 ಜನನೇ ಮಾಡ್ಕೊಳ್ಳಿ, ಇವ್ನು ಗಂಡಸಾಗಿದ್ರೆ ಆಯ್ತಲ್ಲ, ಇವನು ಒಂದು ಹೇಳಿಕೆ ಕೊಡ್ಬೋದಾಗಿತ್ತು. ಹೌದೌದು. ನಂದ ನೋಡಪ್ಪ, ನನ್ನ ಹೆಂಡತಿ ಇವಳು, ಇವತ್ತಿಂದ ನಾನು ಇವಳು ಮದುವೆ ಮಾಡ್ಕೊಂಡಿನಿ, ಇವಳ ಬಗ್ಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಕಾಮೆಂಟ್ ನೋಡಿ. ಎಲ್ಲ ಚಿತ್ರಹಿಂಸೆ ಮಾಡಿ, ಸಿಗರೇಟ್ನೆಲ್ಲ ಸುಟ್ಟು ಗಾಯ ಮಾಡಿ ತಗೊಂಡೋಗಿ ಕೆರೆ ಇದಕ್ಕೆ ರಾಜಕಾಲುವೆ ಹಾಕ್ತಾರೆ ಅಂತಂದ್ರೆ ಏನ್ ಅರ್ಥ? ಇದಕ್ಕೆ ಚಿತ್ರರಂಗ ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯ ಬೆಂಬಲ ವ್ಯಕ್ತಪಡಿಸಬಾರ್ದು. ಮತ್ತು ರಾಜಕಾರಣಿಗಳೇ ಆಗಿರ್ಲಿ ಅವ್ನ ಬೆಂಬಲ ನೋಡಿ. ಚಿತ್ರರಂಗ ಬರ್ತಾ ಇದೆ, ಅವ್ನು ರವಿ ಡಿಸೋಜಾ ಬಂದು ಮಾತಾಡ್ತಾರೆ, ಆಯ್ತಾ? ಸತ್ಯಾಂಶ ಹೊರಗಡೆ ಬರ್ಬೇಕು ಅಂತ. ಇನ್ನೇನ್ರಿ ಸತ್ಯಾಂಶ ಹೊರಗಡೆ ಬರ್ತದೆ? ರವಿ ಡಿಸೋ ಅವ್ರು ಮಾತಾಡ್ತಾ ಇರೋದು ಸತ್ಯಾಂಶ ಹೊರಗಡೆ ಬರುತ್ತೆ ಅಂತಾರಲ್ಲ, ಇನ್ಯಾವ ಸತ್ಯಾಂಶ ಹೊರಗಡೆ ಬರ್ಬೇಕು? ಈ ಎಲ್ಲ ನೋಡ್ತಾ ಇದಾರಲ್ಲ ಸರ್, ಚಿತ್ರರಂಗದವ್ರಿಗೆ ಈ ಡಿಸೋಜಾ ಅವ್ರಿಗೆ ಏನ್ ಸರ್ ಗೊತ್ತಿದೆ? ರಾಜಕಾರಣಿಗಳಿಗೆ ಅವ್ರಿಗೆ ಫಸ್ಟ್ ಕರೆಕ್ಟ್ ಆಗಿ ತಮ್ಮ ಕಣ್ಣಿನ ಕೇಳಿ. ರಾಜಕಾಲುವೆ ಮೇಲೆ ಮನೆ ಕಟ್ಟರ ದರ್ಶನ ಅಂತ ಇಡೀ ಎಲ್ಲಾ ಚಿತ್ರರಂಗದವ್ರಿಗೆ ಗೊತ್ತು, ಇಡೀ ಸಾರ್ವಜನಿಕರಿಗೆಲ್ಲ ಗೊತ್ತು. ಏನ್ ಮಾಡಕ್ಕಾಗ್ತದೆ? ಹೊಡಿಲಿಲ್ಲ ಸರ್ಕಾರ, ಆ ದಿನ ಸರ್ಕಾರ ರಾಜಕೀಯಕ್ಕೆ ಬಂದು ಸಪೋರ್ಟ್ ಮಾಡ್ತಾರ ಅಂತ. ರಾಜಕೀಯದವ್ರು ಯಾರು ಸಪೋರ್ಟ್ ಮಾಡಬಾರ್ದು ಅಂತಾನೆ ಹೇಳ್ತಾ ಇದ್ದೀನಿ ಸರ್ ನಾನು. ಅಲ್ಲ, ಇದೇ ವಿಚಾರಕ್ಕೆ ರಾಜಕೀಯಕ್ಕೆ ಬಂದು ಬೆಳೆ ಬೇಯಿಸ್ಕೊತಾರದ ಹೆಂಗೆ ದರ್ಶನ್ ಅಂತ? ಹೌದು, ಇದೇ ರಾಜಕಾರಣಕ್ಕೆ ಅದಕ್ಕೆ ಬಂದು ಅವ್ನು ಕ್ಯಾನ್ವಾಸ್ ಮಾಡೋದು, ಎಲ್ರಿಗೂ ಎಲ್ಲಾ ರಾಜಕಾರಣಿಗಳಿಗೂ ಕ್ಯಾನ್ವಾಸ್ ಮಾಡಿ ಸಣ್ಣ ಬೆಳೆ ಬೇಯಿಸ್ಕೊಳಕ್ಕಾಗಿ ಆ ರೀತಿ ಮಾಡ್ಕೊಂಡು ನಾವೇನ ಕಟ್ಟಿದ್ರೆ ರಾಜಕಾಲುವೆ ಮೇಲೆ ಉಳಿಸ್ತಾ ಇದ್ರು ನಮ್ಮ ಮನೆಯವರು. ಇಷ್ಟೊತ್ತಿಗೆ ಹೊಡೆದ್ ಬಿಸಾಗಿರೋರು ಸರ್. ಒಂದ್ಸಾರಿ ಎಲ್ಲ ನಮ್ಮ ಮಾಧ್ಯಮದವ್ರ ಮೇಲೆ ಮಾತಾಡ್ತಾರೆ, ಇನ್ನೊಂದ್ಸಾರಿ ಎಲ್ಲ ಬೇರೆ ಬೇರೆ ಕಡೆ ಅಲ್ಲೇ ಆಗ್ತದೆ. ಹೌದು, ಏನ್ ತಿಳ್ಕೊಂಬಿಟ್ರು ಜನಸಾಮಾನ್ಯರ ಅಂತ ಅರ್ಥ ಆಗ್ತಿಲ್ಲ. ಜನಸಾಮಾನ್ಯರು ಇವ್ರ ಆಳ್ಗಳು ನನ್ಗೆ ಬೇಕಾದ ರೀತಿ ನಡೆಸ್ಕೊಂಡ್ರು ನಡ್ಕೋತಾರೆ ಅನ್ನೋದು ಇವನ ಭ್ರಮೆಯಲ್ಲಿ ಉಟ್ಕೊಬಿಟ್ಟಿದೆ. ಆಯ್ತ್ರಲ್ಲ, ಅದಕ್ಕೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ಮ ಕರ್ನಾಟಕದ ಜನತೆಗಳಿಗೆ ಮತ್ತು ಅಭಿಮಾನಿಗಳಿಗೆ ಯಾವುದೇ ರೀತಿ ಸಪೋರ್ಟ್ ಕೊಡೋಕ್ ಕೂಡ್ದು. ಇವನ್ ಚಿತ್ರರಂಗದಲ್ಲಿ ಇವನಿಂದ ಕಲಿಯೋದು ಏನೂ ಇಲ್ಲ. ಹೌದಲ್ವಾ ಸರ್? ಹೌದೌದು. ದಯವಿಟ್ಟು ಯಾವುದೇ ಪೊಲೀಸ್ ಅಧಿಕಾರಿಗಳೇ ಆಗಿರ್ಲಿ, ಚಿತ್ರರಂಗನೇ ಆಗಿರ್ಲಿ, ಅಥವಾ ಅಭಿಮಾನಿಗಳೇ ಆಗಿರ್ಲಿ, ಯಾವುದೇ ರೀತಿಯಿಂದ ಇವರು ಸಪೋರ್ಟ್ ಕೊಡೋಕ್ ಕೂಡ್ದು ಅಂತ ನನ್ನಲ್ಲಿ ಒಂದು ಕಳಕಳಿ ಮನವಿ ಸರ್. ಓಕೆ ಸ್ವಾಮಿ, ಒಳ್ಳೇದಾಗ್ಲಿ. ನಮ್ಮ ಜೊತೆ ನೀವು ಮಾತಾಡಿದ್ದು ಇದೊಂದು ಆಡಿಯೋ ಸುದ್ದಿ ಮಾಡ್ತಾ ಇದ್ದೆ, ಅದಕ್ಕಾಗಿ ತಮ್ಮನ್ನ ಹಿಂದ ರಾಜ್ಯ ಅಧ್ಯಕ್ಷರಾದ್ರಿಂದ ತಮ್ಮನ್ನ ಮಾತಾಡಿಸಿದೆ. ಹೌದು, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಆಯ್ತು.